ಆಗಸ್ಟ್ 15th ಶುರು ಮಾಡಿರೋದು ಶ್ರೀವಿದ್ಯಾ ಮಹಾಯಾಗ ಮಾಡ್ತಾರೆ 365 days ನಾನ್ ಸ್ಟಾಪ್. ಹೇಳಿದ್ರು ಅಂತ ಇಲ್ಲ, ಗಾಯತ್ರಿ ಯಾಗಶಾಲೆ ಇವಾಗ ಮೇನ್ ಯಾಗಶಾಲೆ ಪಕ್ಕ ಗಾಯತ್ರಿ ಯಾಗಶಾಲೆ ಅಂತ ಇದೆ, ಚಿಕ್ಕದು ಆ ಕಡೆ ಇದೆಯಲ್ಲ, ಅಲ್ಲಿ ನಾನ್ ಸ್ಟಾಪ್ ಮಹಾಯಾಗ ಆಗ್ತಾ ಇದೆ ಸರ್. ಡೇ ಅಂಡ್ ನೈಟ್ ನಾನ್ ಸ್ಟಾಪ್. ಅಮ್ಮ ಇರ್ತಾರೆ, ಅಮ್ಮ ಇಲ್ಲೇ ಇರ್ತಾರೆ, ಒಂದು ವರ್ಷ ಎಲ್ಲೂ ಹೊರಗಡೆ ಹೋಗಲ್ಲ. ಸೊ ಕ್ಲಿನಿಕ್ ನೋಡ್ಕೊಳ್ಳೋಕೆ ಬೇರೆ ಡಾಕ್ಟರ್ಸ್ ಇದ್ದಾರೆ ಸರ್. ಸೊ ಅವರು ಪೇಷಂಟ್ಸು ಕ್ಲಿನಿಕ್ ಆದ್ಮೇಲೆ ಟ್ರೀಟ್ಮೆಂಟ್ ಆದ್ಮೇಲೆ ಇಲ್ಲಿಗೆ ಬರ್ತಾರೆ, ಇಲ್ಲೇ ನೋಡ್ತಾರೆ ಪೇಷಂಟ್ಸ್ ಬಂದಾಗ. ಸೊ ನಾನ್ ಸ್ಟಾಪ್ ಕಂಟಿನ್ಯೂಸ್ ಯಾಗ ಆಗುತ್ತೆ. ಇವಾಗ ಲಲಿತಾ ತ್ರಿಶತಿ ಹೋಮ ಇರುತ್ತೆ, ಆಮೇಲೆ ನವವರ್ಣ ಹೋಮ ಇರುತ್ತೆ, ಸೌಂದರ್ಯ ಲಹರಿ ಚಾಂಟಿಂಗ್ ಇರುತ್ತೆ. ಸೊ ಡೈಲಿ ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸರ್? ಆಗಸ್ಟ್ 15th ಇಂದ ಶುರು ಆಗಿದೆ. ಇವತ್ತು 23rd ಡೇ. ನೆಕ್ಸ್ಟ್ 2026 ಆಗಸ್ಟ್ 15th ಬೆಳಗ್ಗೆ 5 ಪೂರ್ಣಾಹುತಿ ಆಗುತ್ತೆ. ಸೊ ಫಸ್ಟ್ ಟೈಮು 750 ಅವರ್ಸ್ ಒಂದು ಹೋಮ ಮಾಡಿದ್ರು ಶ್ರೀವಿದ್ಯಾ ಯಾಗ. ಸೊ ಅದಾದ್ಮೇಲೆ 2280 ಅವರ್ಸ್ ಮಹಾಯಾಗ ಮಾಡಿದ್ದಾರೆ. 4 to 5 months ಕಂಟಿನ್ಯೂಸ್ ನಾನ್ ಸ್ಟಾಪ್. ಸೊ ಇದು 3rd ಮಹಾಯಾಗ. ಅದರಿಂದ ನಿಮಗೆ ಅಂತ ಬೆನಿಫಿಟ್ ಆ ಥರ ಏನಿಲ್ಲ, ಫೈನಾನ್ಷಿಯಲ್ ಆಗಿ ಆ ಥರ ಸೆಲ್ಫ್ ಬೆನಿಫಿಟ್ಗೆ ಮಾಡಲ್ಲ, ಪ್ರತಿಯೊಂದು ಈ ಲೋಕ ಒಳ್ಳೆಯದಾಗಲಿ ಅಂತ ಸೊಸೈಟಿ ಬೆನಿಫಿಟ್ಗೆ ಮಾಡ್ತಾ ಇದ್ದಾರೆ. ಕರೆಕ್ಟ್. ಓಕೆ ಸರ್, ಇದು ಯೂನಿವರ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ ಸರ್. ಓ, ನಮ್ದು ಗ್ಲೋಬಲ್ ಯಾವ ತರ ಇದೆ ಭೂಮಿ, ಮಿಲ್ಕಿ ವೇ ಗ್ಯಾಲಕ್ಸಿ ಏನಿದೆ ಅದೇ ಶೇಪ್ ಅಲ್ಲಿ ಇದೆ ಇದು. ಮತ್ತೆ ಥೋರಿಯಂ ಅಟಾಮಿಕ್ ಸ್ಟ್ರಕ್ಚರ್ 108 ಶಿವಲಿಂಗ ಇದೆ. ಆ ಸರ್ಕಲ್ ಅಲ್ಲಿ ಎಷ್ಟು ಲಿಂಗ ಇನ್ಸ್ಟಾಲ್ ಮಾಡಬೇಕು ಆ ಲಿಂಗ ಇನ್ಸ್ಟಾಲ್ ಮಾಡಿದ್ದಾರೆ. ಎಲ್ಲೂ ನೋಡಿಲ್ಲ ಈ ತರದ್. ಹೌದು ಸರ್, ಎಲ್ಲೂ ಸಸಿಗಳೇನ್ ನೋಡ್ತಾ ಇದ್ರೆ ಸರ್, ಇಲ್ಲಿ ಬಂದು ಇನ್ಹೇಲ್ ಮಾಡಿದಾಗ ನಿಮ್ಗೆ ಏನೇ ಒಂದು ಸ್ಟ್ರೆಸ್ ಇದ್ರೂ ರಿಲೀಫ್ ಆಗ್ಬಿಡುತ್ತೆ. ಓಕೆ. ಸೊ ಮಕ್ಕಳನ್ನ ಫ್ಯಾಮಿಲಿ ಸಮೇತ ಬಂದರೆ ಇನ್ನೂ ನಮಗೆ ಅಡ್ವಾಂಟೇಜಸ್ ಜಾಸ್ತಿ ತುಂಬ ಇದೆ ಸರ್. ಎಲ್ಲರೂ ಬಂದು ಈ ಸ್ಥಳದ ಬಗ್ಗೆ ಗೊತ್ತಾಗಿ ಯುಟಿಲೈಸ್ ಮಾಡ್ಕೋಬೇಕು. ಹೌದು, ಮಕ್ಕಳು ಈ ಥರ ಒಂದು ಎನ್ವಿರಾನ್ಮೆಂಟ್ ನೋಡಿ ಬೆಳೆದ್ರೆ ಹೌದು ಸರ್, ಸೊ ಅವ್ರಿಗೆ ಸಕ್ಸಸ್ ಅನ್ನೋದು ಜಾಸ್ತಿ ಇರುತ್ತೆ. ಹೌದು. ನಾವೆಲ್ಲೋ ಇತ್ತೀಚೆಗೆ ಡಿಸ್ಕನೆಕ್ಟ್ ಆಗ್ತಾ ಇದ್ವಿ. ನಮ್ಮ ಏನು ಪೂರ್ವಜರು ನಮಗೆ ಒಳ್ಳೆ ಬಿಟ್ಟೋಗಿದ್ದಾರೆ, ಅಲ್ಲಿಂದ ಡಿಸ್ಕನೆಕ್ಟ್ ಆಗಿ ವೆಸ್ಟರ್ನ್ ಕಲ್ಚರ್ಗೆ ಜಾಸ್ತಿ ಅಡಾಪ್ಟ್ ಆಗ್ತಾ ಇದ್ದಾರೆ ಜನಗಳು. ಆಧ್ಯಾತ್ಮ ಅಂತ ಹೇಳಿದ್ರೆ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಈ ವಯಸ್ಸಾದವ್ರಿಗೆ ಅಂತ ಅಲ್ಲ, ಯಂಗ್ಸ್ಟರ್ಸ್ ಕೂಡ ಯಂಗ್ಸ್ಟರ್ಸ್ಗೆ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಹೌದು. ನಾವು ಲೈಫಲ್ಲಿ ಎಲ್ಲಾನು ಎಂಜಾಯ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡು ನಾವು ಆಧ್ಯಾತ್ಮದಲ್ಲಿ ಮೇಲ್ಮಟ್ಟಕ್ಕೆ ಹೋಗ್ಬೋದು ಅಂತ. ಹೌದು, ಕರೆಕ್ಟ್. ಅದು ಇದ್ರದ್ದು ಕಾಂಟ್ಯಾಕ್ಟ್ ನಂಬರು ಅದೆಲ್ಲ ಹೇಳಿ, ನಾನು ಇದರಲ್ಲಿ ಹೇಳ್ತೀನಿ. ಮತ್ತೆ ಪಕ್ಕದಲ್ಲಿ ಓಂಕಾರೇಶ್ವರ ಟೆಂಪಲ್ ಇದೆ, ಬನ್ನಿ ಅದು ತೋರಿಸ್ಕೊಡ್ತೇನೆ. ಹೋಲ್ ನೈಟ್ ತುಂಬಾ ಚೆನ್ನಾಗಿ ಪೂಜೆ ಆಗುತ್ತೆ ಸರ್. ಓಂಕಾರೇಶ್ವರ ಟೆಂಪಲ್ ಅಲ್ಲಿ ಪ್ರತಿ ತಿಂಗಳು 2 ಪ್ರದೋಷ ಪೂಜೆ ಆಗುತ್ತೆ. ಓಕೆ. ಸೊ ನಮ್ದು ಒಂದು ಶಕ್ತಿವೇದ ಅಂತ ಗ್ರೂಪ್ ಇದೆ, ಆ ಗ್ರೂಪ್ ಅಲ್ಲಿ ಮೆಸೇಜ್ ಬರುತ್ತೆ ಯಾವ ಪೂಜೆ ಇರುತ್ತೆ. ಸೊ ರಿಜಿಸ್ಟ್ರೇಷನ್ ಇರುತ್ತೆ, ರಿಜಿಸ್ಟರ್ ಆದ್ರೆ ಇವಾಗ ಕಂಪನಿ ತುಂಬಾ ಜನ ಕಂಪನಿಗಳು ಕೂಡ ರಿಜಿಸ್ಟರ್ ಆಗ್ತದೆ. ಅಮ್ಮ ಸಂಕಲ್ಪ ಮಾಡೋದ್ರಿಂದ ಏನೇ ದೋಷಗಳಿದ್ರು ಕ್ಲಿಯರ್ ಆಗುತ್ತೆ. ಓಕೆ. ಈ ಫಿನಾನ್ಷಿಯಲ್ ಬ್ಲಾಕೇಜಸ್, ಹೆಲ್ತ್ ಬ್ಲಾಕೇಜಸ್ ಇರುತ್ತೆ. ಸೊ ಎಲ್ಲಿ ಜನಗಳು ಸ್ಟ್ರಕ್ ಆಗ್ತಾರೆ ಅವ್ರಿಗೆ ಸೊಲ್ಯೂಷನ್ ಸಿಗುತ್ತೆ. ಹೌದು ಸರ್, ಒಂದು ಪ್ರಾಪರ್ ಸೊಲ್ಯೂಷನ್ ಸಿಗೋದು ಈ ಸ್ಥಳದಲ್ಲಿ. ಹೌದು, ಪರ್ಮನೆಂಟ್ ಸೊಲ್ಯೂಷನ್. ಸೊ ಓಂಕಾರೇಶ್ವರ ಟೆಂಪಲ್ ಇದೆ. ಸೊ ನಿನ್ನೆ ಪ್ರದೋಷ ಪೂಜೆ ಇತ್ತು ಸರ್. ಓಕೆ. ಸೊ ಮತ್ತೆ ನಾಳೆ ಎವ್ರಿ ಫುಲ್ ಮೂನ್ ಡೇ 173rd ಗಣೇಶ ಹೋಮ ಆಗ್ತಾ ಇದೆ. ಪ್ರತಿ ಪೌರ್ಣಮಿಲು ಫುಲ್ ಮೂನ್ ಡೇಲು ಒಂದೊಂದು ದೇವದ ಹೋಮ ಇರುತ್ತೆ. ಶಿವ ಹೋಮ ಇರುತ್ತೆ, ಆದಿಪರಾಶಕ್ತಿ ಹೋಮ ಇರುತ್ತೆ. ಸೊ ಈ ಸರಿ ಗಣೇಶ ಹೋಮ ಇದೆ ಸರ್. ಸೊ ಸಂಜೆ 5:15 ಶುರು ಆಗುತ್ತೆ. ಮತ್ತೆ ಅಮಾವಾಸ್ಯೆ ನೆಕ್ಸ್ಟ್ ಡೇ ಸರ್ ಮಹಾಭೈರವಿ ಹೋಮ ಆಗುತ್ತೆ. ಮಹಾಭೈರವಿ ಹೋಮ ಎವ್ರಿ ಮಂತ್ ಇರುತ್ತೆ. ಎವ್ರಿ ಮಂತ್. ಹೌದು. ಸರ್ ಪೌರ್ಣಮಿ ಹೋಮ ಬಂದು 4 ಜನ ನ್ಯೂಕ್ಲಿಯರ್ ಫ್ಯಾಮಿಲಿಗೆ 900 rupees ರಿಜಿಸ್ಟ್ರೇಷನ್ ಫೀ ಇರುತ್ತೆ. ಅಂತ ಹೇಳಿದ್ರೆ ಸರ್ ನಮ್ಗೆ ಇಲ್ಲಿ ಸಮಿತ್ ಬೇಕಾಗುತ್ತೆ, ಎಣ್ಣೆ ಬೇಕಾಗುತ್ತೆ, ಅದರಿಂದಾಗಿ ಮಿನಿಮಮ್ ಎಕ್ಸ್ಪೆಂಡಿಚರ್. ಸೊ ಒಬ್ರು ರಿಜಿಸ್ಟರ್ ಮಾಡ್ಕೊಂಡ್ರೆ 600 ರೂಪಾಯಿ ಇರುತ್ತೆ ಸರ್. ಬಟ್ ಇದು ಇಟ್ಸ್ ನಾಟ್ ಅಬೌಟ್ ಮನಿ, ಇಷ್ಟು ಕಾಸ್ಟ್ ಅನ್ನೋ ಪ್ರಶ್ನೆ ಬರಲ್ಲ. ಬಟ್ ನಾವು ಭಕ್ತಿಯಿಂದ ಏನ್ ಕೊಡ್ತೀವಿ ಅದು ಒಂದು ಧಾಮ ಇಂಪ್ರೂವ್ಮೆಂಟ್ಗೆ ಆಗುತ್ತೆ. ಪ್ಲಸ್ ಇನ್ನೂ ಒಂದು ಅವ್ರ ದೋಷಗಳ ಪರಿಹಾರ ಆಗುತ್ತೆ. ಅದರಿಂದ ನಮಗೆ ಎಷ್ಟು ಅಡ್ವಾಂಟೇಜಸ್. ತುಂಬಾ ಅಡ್ವಾಂಟೇಜ್. ಕರೆಕ್ಟ್.
ಬಗ್ಗೆ ಹೇಳಿದ್ದೀವಿ. ಓಕೆ. ಮತ್ತೆ ಮೇರು ಪ್ರತಿಷ್ಠಾಪನೆ ಬಗ್ಗೆ ಮಾರ್ಚ್ 27 ಆಗುತ್ತೆ ಅಂತ ಗೊತ್ತಾಯ್ತು. ಸೆಪ್ಟೆಂಬರ್ 26 ಮೇನ್ 81 ಗಂಟೆ ಮಹಾಯಾಗ ಆಗ್ತಾ ಇದೆ. ಓಕೆ. ಇದು ಗಾಯತ್ರಿ ಆಗಷ್ಟಲ್ಲೇ ನಮ್ಗೆ ಎವ್ರಿ ಮಂತ್ ಪೌರ್ಣಮಿ ಅಮಾವಾಸ್ಯೆ ಟೈಮಲ್ಲೆಲ್ಲ ಹೋಮ ಆಗೋದಿಲ್ಲ. ಓಕೆ. ಸೊ ಇವಾಗ ಶ್ರೀವಿದ್ಯಾ ಮಹಾಯಾಗ ಆಗ್ತಾ ಇದೆ ನಾನ್ ಸ್ಟಾಪ್. August 15 ಸ್ಟಾರ್ಟ್ ಆಗಿರೋದು. ಓಕೆ. ನೆಕ್ಸ್ಟ್ August 15 ವರೆಗೂ ಇರುತ್ತೆ ನಾನ್ ಸ್ಟಾಪ್ ಎಲ್ಲ. ಸೊ ಡೈಲಿ ಚಾಂಟಿಂಗ್ ಆಗ್ತಾ ಇರುತ್ತೆ, ಹೋಮ ಮಾಡ್ತಿರ್ತಾರೆ. ಸೊ ಯಾರು ಬೇಕಾದ್ರು ಬೆಳಗ್ಗೆ 11 ಗಂಟೆ ಒಳಗಡೆ, ಸಂಜೆ ಒಂದು 5 ಗಂಟೆ ನಂತರ ಒಂದು 6 ಗಂಟೆ ಹಂಗೆ ಬಂದರೆ ಪೂಜೆ ಆಗ್ತಾ ಇರುತ್ತೆ. ಓಕೆ. ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸರಿ. ಡೈಲಿ ಇರುತ್ತೆ ಸರ್. ಓಕೆ. ಕಂಟಿನ್ಯೂಸ್ ಇರುತ್ತೆ ಸರ್, ಇವಾಗಲೂ ಆಗ್ತಾ ಇದೆ. ಅದೇ. ಓಕೆ, ಥ್ಯಾಂಕ್ ಯು.